ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ದೇಶಿ ಗೋ ಸಂಪತ್ತು ಕ್ಷೀಣಿಸಿದ್ದರ ಪರಿಣಾಮವನ್ನು ನಾವಿಂದು ಅನುಭವಿಸುತ್ತಿದ್ದೇವೆ. ವಿವಿಧ ಬಗೆಯ ರೋಗಗಳು ನಮ್ಮನ್ನು ಬಾಧಿಸುತ್ತಿವೆ. ಅಳಿವಿನ ಅಂಚಿನಲ್ಲಿರುವ ದೇಶಿ ತಳಿಯ ಆಕಳುಗಳು ಬೀದಿ ದನಗಳಾಗಿವೆ. ಅವುಗಳನ್ನು ರಾತ್ರಿ ಹೊತ್ತಿನಲ್ಲಿ ಎಳೆದೊಯ್ದು ಕತ್ತರಿಸಿ ಮಾಂಸವನ್ನು ಮಾರಿಕೊಂಡು ಬದುಕುವವರು, ಅದನ್ನು ತಿಂದು ಆನಂದ ಹೊಂದುವವರನ್ನು ಖಂಡಿಸುವುದು ಅಂದರೆ ನಮಗಿರುವ ಗೋವುಗಳ ಬಗೆಗಿನ ಆದರದ ದ್ಯೋತಕ. ಅದರ ಜೊತೆಗೆ ಗೋವಂದನೆ ಮಾಡುವುದನ್ನು ರೂಢಿಸಿಕೊಂಡಲ್ಲಿ ದೇಶಿ ಆಕಳಿನ ಅಮೃತ ಸಮಾನ ಹಾಲು ನಮಗೆ ದಕ್ಕಿ ಚಿತ್ತಸ್ವಾಸ್ಥ್ಯದಿಂದ ಆರೋಗ್ಯವಂತರಾಗಿ ಸಾರ್ಥಕ ಬದುಕನ್ನು ನಡೆಸಬಹುದು. ಗೋವುಗಳು ನಮಗೆ ಕಂಡಾಗ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಪ್ರತಿದಿನ ಮನೆಯಲ್ಲಿರುವಾಗಲೂ ಮುಂಜಾನೆ ಮತ್ತು ಸಾಯಂಕಾಲ ಆಚಮನ ಮಾಡಿ ಗೋವುಗಳ ಮಧ್ಯೆ ನಮ್ಮನ್ನು ಅನುಸಂಧಾನಿಸಿ ಗಾವೋ ಮಮಾಗ್ರತೋ ನಿತ್ಯಂ ಗಾವಃ ಪೃಷ್ಠತ ಏವಚ ಗಾವಶ್ಚ ಸರ್ವಗಾತ್ರೇಷು ಗವಾಮಧ್ಯೆ ವಸಾಮ್ಯಹಂ ಇತ್ಯಾಚಮ್ಯ ಜಪೇನ್ ಮಂತ್ರಂ ಸಾಯಂ ಪ್ರಾತರಿದಂ ಶುಚಿಃ ಸಕೃತ್ ಪ್ರದಕ್ಷಿಣಂ ಕೃತ್ವಾ ಗೋಧನಂ ಚಾಭಿವಾದಯೇತ್ ಸರ್ವಪಾಪ ವಿನಿರ್ಮುಕ್ತ ಸ್ವರ್ಗಂ ಚಾಕ್ಷಯಮುಷ್ಣುತೆ ಅಂತ ಉಚ್ಚರಿಸಬೇಕು. ಇದರ ಅರ್ಥವು ಗೋವುಗಳು ನನ್ನ ಹಿಂದೆ ಮುಂದೆ ಇವೆ, ನಾನು ಮಧ್ಯದಲ್ಲಿದ್ದೇನೆ ಅಂತ ಭಾವಿಸಿಕೊಂಡು ಆಚಮನಪೂರ್ವಕವಾಗಿ ಬೆಳಗಿನ ಮತ್ತು ಸಂಜೆಗಳಲ್ಲಿ ಆಕಳುಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನಮಸ್ಕರಿಸುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಮುಕ್ತಿಯನ್ನು ಹೊಂದುವನು. ಇನ್ನು ಪ್ರತಿನಿತ್ಯವೂ ತುಳಸಿ ಪೂಜೆ, ತುಳಸಿಯ ಮಹಾತ್ಮೆ ಮತ್ತು ತುಳಸಿ ವಂದನೆಯ ಬಗ್ಗೆ ಈ ವಿಡಿಯೋದ ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ. ಆಸಕ್ತರು ಅದನ್ನು ಉಪಯೋಗಿಸಿಕೊಳ್ಳಬಹುದು. ಮತ್ತು ದೇಶಿ ಆಕಳ ಹಾಲು ನಿಮ್ಗೆ ಎಲ್ಲರ ಲಭ್ಯ ಆಗ್ತದಂತಂದರೆ ಪ್ರಯತ್ನ ಪೂರ್ವಕವಾಗಿ ಅದನ್ನು ಹೊಂದುವಂಥ ಪ್ರಯತ್ನವನ್ನು ಮಾಡಿರಿ. ಅಮೃತಕ್ಕೆ ಸದೃಶವಾದಂಥ ಆ ದೇಶಿ ಗೋವಿನ ಹಾಲು ನಮ್ಮ ಎಲ್ಲ ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.